ಹಲೋ ಎವ್ರಿವನ್. ಸನ್ಮಾರ್ಗ ಕ್ಲಾಸಸ್ ಬಲ ಮತ್ತು ಒತ್ತಡ ಪಾಠದ 7ನೇ ಪ್ರಶ್ನೆ. ಸಂಪರ್ಕ ಬಲಕ್ಕೆ ಒಂದು ನಿದರ್ಶನವೆಂದರೆ ಅಂತ ಕೇಳಿದ್ದಾರೆ. ಸಂಪರ್ಕ ಬಲ, ಸಂಪರ್ಕ ರಹಿತ ಬಲ ಅಂತ ಎರಡು ವಿಧ ಇದೆ ಅಲ್ವಾ? ಸಂಪರ್ಕ ಬಲ ಅಂದ್ರೇನು? ಯಾವುದೇ ಎರಡು ವಸ್ತುಗಳು ಒಂದಕ್ಕೊಂದು ಸಂಪರ್ಕದಲ್ಲಿದ್ದಾಗ ಅಲ್ಲಿ ಉಂಟಾಗುವಂತಹ ಬಲ, ಅದು ಸಂಪರ್ಕ ಬಲ. ಯಾವುದು ಸಂಪರ್ಕ ರಹಿತ ಬಲ? ಯಾವುದೇ ಎರಡು ವಸ್ತು ಸಂಪರ್ಕದಲ್ಲಿ ಇರೋದಿಲ್ಲ, ಆದ್ರೂ ಅವುಗಳ ನಡುವೆ ಅಲ್ಲಿ ಬಲ ಉಂಟಾಗಿರ್ತದಲ್ಲ, ಬಲ ವರ್ತಿಸ್ತಾ ಇರುತ್ತಲ್ಲ, ಅದನ್ನ ಸಂಪರ್ಕ ಬಲ, ರಹಿತ ಬಲ ಅಂತ ಕರಿತೀವಿ. ಉದಾಹರಣೆ ಅಂದ್ರೇನು? ಈಗ ಗುರುತ್ವಾಕರ್ಷಣೆ ಬಲ, ಅಲ್ಲಿ ನಮಗೆ ನೋಡ್ಲಿಕ್ಕೆ ಏನು ಕಾಣುವುದಿಲ್ಲ. ಭೂಮಿ ನಮಗೆ ಹಗ್ಗ ಕಟ್ಟಿಟ್ಕೊಂಡಿರ್ತದ? ಹಿಡ್ಕೊಂಡಿರೋದಿಲ್ಲ. ಆದ್ರೂ ನಾವು ಮೇಲ್ ಹಾರಿದ್ರು ಮತ್ತೆ ಭೂಮಿ ಕೆಳಗೆ, ನೆಲದ ಕಡೆಗೆ ಬರ್ತೀವಲ್ಲ, ಇದು ಯಾಕೆ? ಗುರುತ್ವಾಕರ್ಷಣ ಬಲದ ಕಾರಣದಿಂದ. ಇಲ್ಲಿ ಸಂಪರ್ಕ ಇಲ್ಲ ಅಲ್ವಾ? ನಾವು ಮೇಲೆ ಹಾರಿದಾಗ ಏನಾದ್ರೂ ಸಂಪರ್ಕ ಇತ್ತ ನಮ್ ಕಾಲಿಗೇನು? ಭೂಮಿಯ ಸಂಪರ್ಕನೇ ಇರ್ಲಿಲ್ಲ, ಆದ್ರೂ ನಾವು ಕೆಳಗ್ ಬರ್ತಿದೀವಿ. ಯಾಕೆ? ಗುರುತ್ವಾಕರ್ಷಣೆಯ ಕಾರಣದಿಂದ. ಅದು ಸಂಪರ್ಕ ರಹಿತ ಬಲಕ್ಕೆ ಉದಾಹರಣೆ. ಹಾಗಿದ್ರೆ ಸಂಪರ್ಕ ಬಲ ಅಂದ್ರೆ ಏನು? ಬಲ, ಯಾವ ಬಲದಲ್ಲಿ ಎರಡು ವಸ್ತುವಿನ ನಡುವೆ ಸಂಪರ್ಕ ಇರಬೇಕು. ಸೇಬಿನ ಮರದಿಂದ ಸೇಬಿನ ಹಣ್ಣು ಬೀಳುವುದು, ಇದು ಸಂಪರ್ಕ ಬಲನ? ಸೇಬಿನ ಮರದಿಂದ ಸೇಬಿನ ಹಣ್ಣು ಕೆಳಗ್ ಬೀಳ್ತಾ ಇದೆ ಅಂದ್ರೆ ಭೂಮಿ ಕೈ ಹಾಕಿ ಅದನ್ನ ಕಿತ್ಕೋತಿದ್ಯಾ? ಇಲ್ಲ, ಇಲ್ಲಿ ಯಾವುದೇ ಸಂಪರ್ಕ ಇರೋದು ಕಾಣ್ತಾ ಇಲ್ಲ. ಹಾಗಾಗಿ ಇದು ಸಂಪರ್ಕ ರಹಿತ ಬಲ. ಎರಡು ಆಯಸ್ಕಾಂತಗಳ ಸಜಾತೀಯ ಧ್ರುವಗಳ ನಡುವಿನ ವಿಕರ್ಷಣೆ. ನೀವು ಎರಡು ಆಯಸ್ಕಾಂತಗಳನ್ನ ತಗೋಬಂದ್ರೆ ಅದರ ಒಂದು ತುದಿಯನ್ನ ಆಯಸ್ಕಾಂತದ ಒಂದು ತುದಿಗೆ ಹಿಡಿದಾಗ ಅದು ಆಕರ್ಷಣೆಗೊಳ್ಳುತ್ತದೆ. ಅದರ ಅಪೋಸಿಟ್ ತುದಿ ಏನಿರ್ತದಲ್ಲ, ಅದನ್ನ ಹಿಡಿದಾಗ ಏನಾಗ್ತದೆ? ಅದು ವಿಕರ್ಷಣೆಗೊಳ್ತದೆ, ರಿಪೆಲ್ ಆಗ್ತದೆ, ಹತ್ರಕ್ ಬರೋದೇ ಇಲ್ಲ, ದೂರ ದೂರ ಹೋಗ್ತದೆ. ಅವಾಗ ಅವೆರಡನ್ನು ಟಚ್ಚೇ ಮಾಡ್ತಾ ಇರೋದಿಲ್ಲ, ವಿಕರ್ಷಣೆ ಆಗ್ತಾ ಇದೆ, ದೂರ ದೂರ ಹೋಗ್ತಾ ಇದೆ. ಆದ್ರೂ ನಿಮಗೆ ಅಲ್ಲೊಂದು ಬಲದ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅದು ಎರಡು ಅಯಸ್ಕಾಂತಗಳ ಸಜಾತೀಯ ಧ್ರುವಗಳ ನಡುವಿನ ವಿಕರ್ಷಣೆ. ಇದು ಕಾಂತೀಯ ಬಲ ಅಂತ ಕರೆಸ್ಕೊಳ್ತದೆ. ಇದು ಕೂಡ ಸಂಪರ್ಕ ರಹಿತ ಬಲ. ಇಲ್ಲಿ ಸಂಪರ್ಕ ಇರ್ಬೇಕಂತಿಲ್ಲ, ಎರಡು ಒಂದಕ್ಕೊಂದಕ್ಕೆ ದೂರ ದೂರ ಹೋಗ್ತಾ ಇದೆ, ಆದ್ರೂ ಅಲ್ಲಿ ಬಲ ವರ್ತಿಸ್ತಾ ಇದೆ. ಸಿ, ಕಾರನ್ನು ತಳ್ಳುವುದು. ಕಾರನ್ನ ದೂರ ನಿಂತ್ಕೊಂಡು ಕಾರ್ ಹೋಗು ಅಂದ್ರೆ ಹೋಗ್ತದ? ಇಲ್ಲ. ಕಾರನ್ನ ತಳ್ಳುವುದು ಏನಿದೆ, ಇದು ಸಂಪರ್ಕ ಬಲಕ್ಕೆ ಉದಾಹರಣೆ. ಇಲ್ಲಿ ನಮ್ಮ ಕೈ ಏನಿದೆ, ಅದು ಕಾರನ್ನ ತಳ್ತಾ ಇರುತ್ತೆ, ಅಲ್ಲೊಂದು ಸಂಪರ್ಕ ಏರ್ಪಟ್ಟಿರುತ್ತೆ, ಅದು ಸಂಪರ್ಕ ಬಲಕ್ಕೆ ಉದಾಹರಣೆ. ಆವೇಶಗೊಳಿಸಿದ ಪ್ಲಾಸ್ಟಿಕ್ ಬಾಚಣಿಕೆ ಕಡೆಗೆ ಕಾಗದದ ತುಣುಕುಗಳ ಆಕರ್ಷಣೆ, ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಸಿ, ಕಾರನ್ನು ತಳ್ಳುವುದು.